ಧಾರ್ಮಿಕದ ಬಗ್ಗೆ ಮಾತಾಡ್ತಾ ಇದ್ರಿ. ಧಾರ್ಮಿಕ ಗುರುಗಳು ಎಲ್ಲ ಒಂದು ಕಡೆಗೆ ಹಾದಿ ತಪ್ತಾ ಇದ್ದಾರೆ, ಆ ಬಗ್ಗೆ? ನೀವು ಗುರುವನ್ನು ಆಯ್ಕೆ ಮಾಡ್ಕೊಳ್ಳೋ ರೀತಿ ಭಾಳ ಮುಖ್ಯ ಆಗುತ್ತೆ. ಗುರು ಆದವನು ಯಾವಾಗಲೂ, ನನ್ನ ಗುರುಗಳು ನನಗೆ ಯಾವಾಗಲೂ ಹೇಳ್ತಿದ್ದಿದ್ದು ಏನು ಅಂತ ಕೇಳಿದ್ರೆ, ನಿಮಗೆ ಗುರು ಆದವನೇ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತೇನೆ, ನೀವು ಗುರುವನ್ನು ಹುಡುಕಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ. ನಮಗೆ ಇವ್ರು ನಿಜವಾದ ಗುರು ಅನ್ನೋದು ಗೊತ್ತಿರಬೇಕು. ಪ್ರಚಾರದ ಬೆನ್ನ ಹಿಂದೆ ಹೋಗಿ ಯಾವುದೋ ಗುರುವನ್ನು ಹುಡ್ಕೊಂಡು ಹೋಗ್ಬೇಡಿ, ಆಗಿರುತ್ತೀರಿ. ಆಗ ನಕಲಿ ಗುರುಗಳಿಗೆ ನೀವು ದಾಸರಾಗಬೇಕಾಗಿ ಬರುತ್ತೆ. ಸೊ ಗುರುವಾದವನು ನಿಜವಾಗ್ಲೂ ಅವನು ಆಧ್ಯಾತ್ಮ ಜೀವಿ ಆಗಿದ್ದರೆ, ಅವನು ಸಮರ್ಥ ಗುರುವಾಗಿದ್ದರೆ, ತನ್ನ ಏನು ಶಿಷ್ಯನನ್ನು ಗುರು ಅವನಾಗಿ ಹುಡ್ಕೊಂಡು ಬರ್ತಾನೆ. ಆ ಸಮಯಕ್ಕೋಸ್ಕರ ಕಾಯಿರಿ. ಆಗಿಲ್ಲ ಅಂತಂದರೆ ಆದಿಗುರು ಮಹಾದೇವ ಇದ್ದಾನೆ, ಅವನನ್ನೇ ಪಾಲನೆ ಮಾಡಿ. ನಿಮ್ಮ ಅನುಷ್ಠಾನಗಳು, ನಿಮ್ಮ ನಂಬಿಕೆಗಳು, ನಿಮ್ಮ ಪೂಜೆ ಪುನಸ್ಕಾರಗಳು ಹೆಚ್ಚುತ್ತಾ ಹೋದ ಹಾಗೆ ನಿಮ್ಮ ಕರ್ಮಗಳ ಫಲ ಏನಿದೆ, ಆ ಕರ್ಮ ಫಲಗಳು ಎಲ್ಲ ಕಳೀತಾ ಹೋದ ಹಾಗೆ ಗುರು ತಾನಾಗಿ ಬರ್ತಾನೆ. ಹಾಗಾದ್ರೆ ರಾಜಕಾರಣದಲ್ಲಿ ಇದು ಯಾಕೆ ಬರೋದಿಲ್ಲ ಅಂತ? ಆ ರಾಜಕಾರಣದಲ್ಲಿ ಬರೋದಿಲ್ಲ ಯಾಕಂದ್ರೆ ಅದು ಲೌಕಿಕ ಬದುಕಿನ ಗುರು ಆಗಿರುವ ಕಾರಣಕ್ಕೆ. ಅದೃಷ್ಟ ಬೇಕು ನಿಮಗೆ. ರಾಜಕೀಯದಲ್ಲಿ ನಿಮಗೆ ಗುರು ಸಿಗಬೇಕು ಅಂದರೆ ಅದೃಷ್ಟ ಬೇಕು, ಜೊತೆ ಕರ್ಮ, ಅದೇ ಅಧಿಕಾರ ಸಿಗಬೇಕು ಅಂದ್ರೂ ನಿಮ್ಗೆ ಅದೃಷ್ಟ ಬೇಕು. ಅಂದ್ರೆ ಅಲ್ಲಿ ನಿಮ್ಮ ಕೆಟ್ಟ ಕರ್ಮಗಳು ಕಳೆದಿರಬೇಕು. ಆ ಕೆಟ್ಟ ಕರ್ಮಗಳು ಕಳೆದಿದ್ದಾಗ ಭಗವಂತ ಇವನಿಗೆ ಇನ್ನೇನೋ ಅಧಿಕಾರ ಕೊಡಬೇಕು ಅಂತ ಅನ್ನಿಸಿದಾಗ ಭಗವಂತನಿಗೆ ಆಗ್ಲೂ ಒಂದು ರಾಜಕೀಯ ಗುರುವನ್ನು ಕಳಿಸ್ಕೊಡ್ಬಹುದು ಅಂತ. ಅದೇ ಕೆಟ್ಟ ಕ್ರಮ ಕಳ್ಕೊಂಡಿರೋರೆಲ್ಲ ಈಗ ರಾಜಕಾರಣದಲ್ಲಿ ಇದ್ದಾರೆ. ಹಾಗೇನು ಅಲ್ಲ, ಅಂದ್ರೆ ಅಧಿಕಾರ ಅನ್ನೋದು ಒಂದು ಅದೃಷ್ಟ. ನಿಮ್ಗೆ ಯಾವುದೇ ಅದೃಷ್ಟ, ಸಂಪತ್ತು ಇರಬಹುದು, ಆರೋಗ್ಯ ಇರಬಹುದು, ಅಧಿಕಾರ ಇರಬಹುದು, ಅಥವಾ ಹೆಸರು ಕೀರ್ತಿಗಳಿರಬಹುದು, ಇವೆಲ್ಲವನ್ನೂ ಪಡಿಬೇಕು ಅಂತಂದ್ರೆ ನಿಮ್ಮ ಬದುಕಿನ ಕೆಟ್ಟ ಕರ್ಮಗಳನ್ನು ನೀವು ಕಳ್ಕೊಂಡಿರ್ಬೇಕು. ಸೊ ಆ ಕೆಟ್ಟ ಕರ್ಮಗಳನ್ನ ಕಳ್ಕೊಂಡಾಗ ನಿಮ್ಮ ಬದುಕಿಗೆ, ನಿಮ್ಮ ಪಾಲಿಗೆ ಅಂತ ನೀವೇನು ಒಳ್ಳೆ ಸುಕರ್ಮಗಳನ್ನ ಗಳಿಸಿರ್ತೀರಿ, ಅದು ನಿಮಗೆ ತಾನಾಗಿ ಬರುತ್ತೆ. ಅದು ಬರೋ ತನಕ ಕಾಯ್ಬೇಕು ಅಂತ. ಚೈತ್ರ, ಒಂದು ವೇಳೆ ಈ ಹೋರಾಟದ ಹಾದಿ ಹಿಡಿಯದೇ ಹೋಗಿದ್ರೆ ಏನಾಗ್ತಾ ಇದ್ರಿ? ಪತ್ರಕರ್ತೆಯಾಗಿ ಇರ್ತಿದ್ದೆ. ಪತ್ರಿಕೋದ್ಯಮ ಮತ್ತು ಪತ್ರಕರ್ತೆ ಆಗಬೇಕು ಅನ್ನೋದು ನನ್ನ ಬದುಕಿನ ಕನಸು. ಅದಕ್ಕೋಸ್ಕರ ನಾನು 5 ವರ್ಷ ಪತ್ರಿಕೋದ್ಯಮ ಓದ್ತೀನಿ, ಕನ್ನಡದ ಅತಿ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ, ನ್ಯೂಸ್ ಆ್ಯಂಕರ್ ಆಗಿದ್ದೆ. ಬಹುಶಃ ಈ ಹೋರಾಟದ ಹಾದಿಗೆ ಬರದೇ ಹೋಗಿದ್ರೆ ಖಂಡಿತ ಪತ್ರಕರ್ತೆಯಾಗಿ ಇರ್ತಿದ್ದೆ.